ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಿಳಂಬ ವಿಚಾರ ಇನ್ನೆರಡು ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಸಿಎಂ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ. ಕಾನೂನುಗಳ ಅಧ್ಯಯನ ನಡೆಸಬೇಕು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇನ್ನೊಂದು 2-3 ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇದಕ್ಕೆ ಅಂತಾನೆ ಸಿಎಂ ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿದ್ದಾರೆ. ಕಾನೂನುಗಳ ಅಧ್ಯಯನ ನಡೆಸಬೇಕಾಗುತ್ತೆ. ನಂತರ ಹೊಸ ಕಾನೂನನ್ನ ಮಾಡಲಾಗುತ್ತೆ. ಸುಗ್ರೀವಾಜ್ಞೆಗೆ ಸಮಯ ನಿಗದಿಗೊಳಿಸಿಲ್ಲ. ಆತ್ಮಹತ್ಯೆ, ಊರು ಬಿಡುವ ಘಟನೆಗಳು ಹೆಚ್ಚಾಗ್ತಿವೆ. ಇದು ನಿಲ್ಲಬೇಕು. ನೋಂದಣಿಯಾಗದ ಸಂಸ್ಥೆಗಳಿಗೂ ಕಡಿವಾಣ ಹಾಕಬೇಕು. ಕಾನೂನಿನ ಮೂಲಕ ಕಿರುಕುಳ ಏನು ಕೊಡ್ತಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಕಡಿವಾಣ ಹಾಕುವಂತ ಕೆಲಸ ಆಗಬೇಕು. ನಾವು ತರುವಂತ ಕಾನೂನನ್ನ ಪ್ರಶ್ನೆ ಮಾಡಬಾರ್ದು, ಆ ರೀತಿ ಇರಬೇಕು. ಕೋರ್ಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಪ್ರಶ್ನಿಸಬಾರ್ದಲ್ಲ. ಎಲ್ಲವನ್ನು ನೋಡಿಯೇ ಹೊಸ ಕಾನೂನು ತರ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಕಾನೂನು ರಚನೆ ಮಾಡಿದ್ರು ಅಂದ್ರೆ ಕೋರ್ಟಲ್ಲಿ ಅದು ಬಿದ್ದೋಗ್ಬಾರ್ದಲ್ಲ. ಹಾಗಾಗಿ ಎಲ್ಲ ಕಾನೂನನ್ನ ಅಧ್ಯಯನ ಮಾಡಿನೇ ಹೊಸ ಕಾನೂನು ತರ್ತೀವಿ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಡ ಇಲ್ಲ, ಕೆಲವೆಲ್ಲ ಪ್ರೊವಿಷನ್ಸು ನಾವು ಮೊನ್ನೆ ಡ್ರಾಫ್ಟ್ ಮಾಡಿದಾಗ ಕೆಲವು ಪ್ರೊವಿಷನ್ಸನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನೆಲ್ಲ ಎಕ್ಸಾಮಿನ್ ಮಾಡಿ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ. ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಆಪರೇಟಿವ್ ಇಲಾಖೆನಲ್ಲಿರ್ಬೋದು. ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ. ಅವುಗಳನ್ನು ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲದೊಳಗಾಗಿ ಮಾಡ್ತಾರೆ ಕಾಣಿಸುತ್ತೆ. ಹೌದು, 3 ದಿನದಲ್ಲಿ ಫೈನಲೈಸ್ ಆಗ್ಬೋದು. ಆನಂತರ ಆರ್ಡಿನೆನ್ಸ್ಗೆ ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ ಪ್ರಕಾರ ಲಾ ಸೆಕ್ರೆಟರಿಗಳಿಗೆ, ಪಾರ್ಲಿಮೆಂಟರಿ ಸೆಕ್ರೆಟರಿಗೆ ಜವಾಬ್ದಾರಿ ಎಲ್ಲ ಮಾಡ್ತಾರೆ. ಇಲ್ಲ, ಟೈಮ್ ನಾನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಾನು ಹೇಳಕ್ಕಾಗ್ಲಿಲ್ಲ ಅಂತ ಹೇಳ್ಬಿಡು ನೀವು ಕೇಳ್ತೀರಾ. ಆಮೇಲೆ ಅದು ಮಾಡ್ತಾರೆ. ನಮಗೂ ಅಷ್ಟೇ ಆತಂಕನೂ ಇದೆ, ಮತ್ತೆ ಜೊತೆಗೆ ನಮಗೂ ಕೂಡ ಬೇಗ ಆಗಬೇಕು ಅನ್ನೋದು ಇದೆ ಸರ್ಕಾರ. ಈಗ ನಮಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಏನು, ಜನರನ್ನ ಹೆರಾಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆರಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ. ಇದು ನಿಲ್ಬೇಕಲ್ವಾ? ಇದಕ್ಕೆ ಕಾನೂನು ತರಬೇಕು. ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜ್ ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ. ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ, ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರು ಇದ್ದಾರೆ, ಅವ್ರ ಮೇಲೆ ನಾವು ನಿಗಾ ಇಡಬೇಕಲ್ವಾ? ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ, ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ಥರ ಇದೆ ಈಗ ವಾತಾವರಣ. ಅದು ಬದಲಾವಣೆ ಆಗಬೇಕು. ಆ ಅನ್ರಿಜಿಸ್ಟರ್ಡ್ನು ನಾವು ಯಾವ ರೀತಿ ಕ್ರಮ ತಗೋಬೇಕು. ಈಗ ನೋಡಿ, ನಂದೇ ಕ್ಷೇತ್ರದಲ್ಲಿ ನೆನ್ನೆ ದಿವಸ ಒಂದು 2.5 ಲಕ್ಷ ಸಾಲ ತೊಗೊಂಡಿದ್ದಾನೆ. ಅದು ಯಾವುದೋ ಒಂದು ಕಂಪನಿಯಿಂದ 4.5 ಲಕ್ಷ ವಾಪಸ್ ಕಟ್ಟಿದ್ದಾನೆ. ತಡ ಇಲ್ಲ, ಕೆಲವೆಲ್ಲ ಪ್ರೊವಿಷನ್ಸು ನಾವು ಮೊನ್ನೆ ಡ್ರಾಫ್ಟ್ ಮಾಡಿದಾಗ ಕೆಲವು ಪ್ರೊವಿಷನ್ಸನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ.